ಲೋಕದ ಡಾಕ್ಯುಮೆಂಟರಿಗಳು ಕನ್ನಡದಲ್ಲಿ ತೀರಾ ಅಪರೂಪ. ಆ ಕೊರತೆಯನ್ನ ಮಿಸ್ಲೆ ಮೂಲಕ ತುಂಬಿದ್ದಾರೆ ವೈದ್ಯ ದಂಪತಿ ಡಾಕ್ಟರ್ ಜಿಕೆ ಗೋಪಾಲಕೃಷ್ಣ ಮತ್ತು ಡಾಕ್ಟರ್ ಸುಜಾತಾ ಕೃಷ್ಣ. ಯಶಸ್ವಿ ಸರ್ಜರಿಯನ್ನ ಡಾಕ್ಯುಮೆಂಟರಿ ರೂಪದಲ್ಲಿ ಹಿಡಿದಿಟ್ಟಿದ್ದಾರೆ ಎ ಪರಮೇಶ್. ಯಾವುದದು ಅಪರೂಪದ ಕೇಸ್? ಈಗ ಬರ್ತಿದೆ ಸ್ಟೋರಿ. ಸರ್ಜಿಕಲ್ ಮೆಡಿಕಲ್ ಮಿರಾಕಲ್ ಕನ್ನಡಿಗ ವೈದ್ಯನ ದಾಖಲೆ. ಮಿಸ್ಲೆ ವೈದ್ಯ ಲೋಕದ ಅಚ್ಚರಿ, ಮರುಜನ್ಮ ಪಡೆದವನ ಲೀಲೆ. ಸಡನ್ಲಿ ಮೈ ಬ್ರದರ್ಗೆ ಕರೋನಾ వచ్చింది. ಕೋವಿಡ್ ಬಂದ್ಬಿಟ್ಟು ಅವರು ಕೋಮಾಗೆ ಹೋಗಿದ್ರು 50 ದಿನ. ತುಂಬ ದಿನ ಬೆಡ್ಡಲ್ಲೇ ಇದ್ದಿದ್ದರಿಂದ ಕೈ ಕಾಲು ಎಲ್ಲನೂ ಸ್ಟಕ್ ಆಗೋಗಿತ್ತು. ಯಾವುದೇ ರೀತಿ ಮೂಮೆಂಟ್ ಕೂಡ ಇರಲಿಲ್ಲ. Most of them had never come across such a clinical scenario because this clinical entity itself is so rare. ಹೆಟಿರೋಟೋಪಿಕ್ ಅಸಿಫಿಕೇಶನ್ ಇದೊಂದು ಅಪರೂಪದ ಕಾಯಿಲೆ. ಜಗತ್ತಿನಲ್ಲೇ ಈ ಕಾಯಿಲೆಗೆ ತುತ್ತಾದವರ ಸಂಖ್ಯೆ ಕೇವಲ 7ರಿಂದ 10 ಜನ. ಭಾರತದಲ್ಲೇ 6 ಕೇಸಿವೆ. ಅದರಲ್ಲಿ ಒಂದನ್ನ ಗುಣಪಡಿಸಿದ್ದು ಕನ್ನಡದ ಹೆಮ್ಮೆಯ ಡಾಕ್ಟರ್ ಜಿಕೆ ಗೋಪಾಲಕೃಷ್ಣ. ಇಂಡಿಯಾದಲ್ಲಿ ಬರೀ 6 ಕೇಸ್ ರಿಪೋರ್ಟ್ ಆಗಿತ್ತು. 6ನೇದರಲ್ಲಿ ಈಗ ನಾನು ಪ್ರೆಸೆಂಟ್ ಮಾಡಿದ್ದ ಪೇಷಂಟು ಕಂಡೀಷನ್ನು. ಬಟ್ ಇವ್ರಿಗೆ ಯಾರಿಗೂ ಒಂದೇ ಪೇಷಂಟಿಗೆ 3 ಜಾಯಿಂಟ್ ಇನ್ವಾಲ್ವ್ಮೆಂಟ್ ಈ ಡಿಸೀಸಿಂದ ಆಗಿರಲಿಲ್ಲ. ಒಂದು 3 ಜಾಯಿಂಟಲ್ಲಿ ಯಾವುದೂ ನಾವು ಆಪ್ರೇಷನ್ ಇಲ್ಲದೆ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡೋಂಥ ಪರಿಸ್ಥಿತಿ ಇರಲಿಲ್ಲ. 3ಕ್ಕೂ ಆಪ್ರೇಷನ್ ಮಾಡಬೇಕಿತ್ತು. ಬಟ್ ಈ ಆಪ್ರೇಷನ್ ಮಾಡುವಾಗ ಬೇರೆ ತುಂಬ ಚಾಲೆಂಜಸ್ ಇತ್ತು. ಒಂದು, ಅವರಿಗೆ ಟ್ರೇಕಿಯಾ ಸ್ಟೆಂಟ್ ಅಂದರೆ ಏನು ಗಾಳಿ ಹೋಗೋ ಇದು ಟ್ಯೂಬ್ ಇರುತ್ತೆ, ಅದು ಕಂಪ್ಲೀಟ್ ಕ್ಲೋಸ್ ಆಗೋಗ್ಬಿಟ್ಟಿತ್ತು. ಯಾಕೆಂದರೆ ಅವರು 2 ಮಂತ್ಸ್ ವೆಂಟಿಲೇಷನಲ್ಲಿ ಇರೋದ್ರಿಂದ. ಬಟ್ ಏನಂದರೆ ಇಲ್ಲಿ 3 ಆಪ್ರೇಷನ್ನ ಒಂದೇ ಸಲ ಮಾಡೋಕ್ಕೆ ಉದ್ದೇಶ ಪೇಷಂಟಿಗೆ ಫೈನಾನ್ಷಿಯಲ್ ಬೆನಿಫಿಟ್ ಆಗಲಿ ಅಂತ. ಬಟ್ ಆ ಒಂದೇ ರೀಸನಿಂದ ನಾವು ನೋಡೋಕ್ಕೆ ಹೋದರೆ ತುಂಬ ಕಾಂಪ್ಲಿಕೇಶನ್ ಇತ್ತು. ದೇವ್ರ ದಯೆಯಿಂದ ಆ ಥರ ಏನೂ ಕಾಂಪ್ಲಿಕೇಶನ್ ಆಗದೆ ಪೇಷಂಟ್ ಚೆನ್ನಾಗಿ ರಿಕವರ್ ಆಗಿದ್ದಾರೆ. ಈಗ ಯಶಸ್ವಿ ಸರ್ಜರಿ ಮೂಲಕ ರೋಗಿಯೊಬ್ಬರಿಗೆ ಮರುಜನ್ಮ ನೀಡಿದ ಗೋಪಾಲಕೃಷ್ಣ ಅದನ್ನ ಭಾವಿ ವೈದ್ಯರಿಗೆ ಪಾಠವಾಗಿರಲಿ ಅಂತ ನಿರ್ದೇಶಕ ಪರಮೇಶ್ ಅವರಿಂದ ಡಾಕ್ಯುಮೆಂಟರಿ ಮಾಡಿಸಿದ್ದಾರೆ. ಸಕ್ಸಸ್ಫುಲ್ ಆಗಿ ಒಬ್ಬರು ಪೇಷಂಟ್ ಅವರು ಸರ್ಜರಿ ಮುಗಿಸ್ಕೊಂಡು ಎಲ್ಲ ಆರಾಮಾಗಿ ಅವ್ರು ಓಡಾಡ್ತಾ ಇದ್ದರೆ ಅವರು ಫ್ಯಾಮಿಲಿ ಮೆಂಬರ್ಸ್, ನಾನು ಆಗಲೇ ಹೇಳ್ದಂಗೆ ಫ್ಯಾಮಿಲಿ ಮೆಂಬರ್ಸ್ಗನ್ನು ಹೆಚ್ಚಾಗಿ ಖುಷಿ ಪಡೋದು ಅವ್ರಿಗೆ ಆಪ್ರೇಟ್ ಮಾಡಿರೋ ಡಾಕ್ಟರ್ಸ್. ಸೊ ಇಂಥ ಒಂದು ಸರ್ಜರಿ ಇಷ್ಟು ಸಕ್ಸಸ್ಫುಲ್ಲಾಗಿ ಮಾಡಿರೋ ಡಾಕ್ಟರ್ ಗೋಪಾಲಕೃಷ್ಣ ಅವರು ವೈಫ್ ಆಗಿ ಇದನ್ನು ಪ್ರತಿಯೊಂದು ಸ್ಟೆಪ್ನ ಸ್ಟಾರ್ಟಿಂಗ್ ಫ್ರಮ್ ಇನಿಷಿಯಲ್ ಅವರು ಹೇಗೆ ಬಂದರು, ಪೇಷಂಟು ಹೇಗೆ ಹೋಗ್ತಾ ಇದ್ರು ಅಂತ ನೋಡ್ತಾ ಇರುವಾಗ ತುಂಬ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ. ಕನ್ನಡದಲ್ಲಿ ವೈದ್ಯಕೀಯ ಕ್ಷೇತ್ರದ ಡಾಕ್ಯುಮೆಂಟರಿ ತೀರಾ ಕಡಿಮೆ. ಆ ನೋವನ್ನ ನಿವಾರಿಸಿದೆ ಮಿಸ್ಲೆ. ಇಂಥದ್ದೊಂದು ಅಪರೂಪದ ಕೆಲಸ ಮಾಡಿದ ಇಡೀ ತಂಡಕ್ಕೆ ಅಭಿನಂದನೆಗಳು. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.